ನಾನು ಸ್ಕೂಲಲ್ಲಿ ಓದುವಾಗ ನನ್ನ ಫ್ರೆಂಡ್ ಒಬ್ಬಳು ಅವರೆಕಾಳು ಸೀಸನ್ ಬಂದರೆ ಸಾಕು ಈ ರೀತಿ ಅವರೆಕಾಳಿರೋಂಥ ಮಾಡಿರುವಂತಹ ಒಗ್ಗರಣೆನ ತೊಗೊಂಬರ್ತಿದ್ಲು. ಕರುಮ್ ಅಂತ ತಿನ್ನೋಕ್ಕೆ ತುಂಬ ಚೆನ್ನಾಗಿರ್ತಿತ್ತು. ನನಗೆ ಅವಾಗ ರೆಸಿಪಿ ಕೇಳೋಕ್ಕೆ ಗೊತ್ತಾಗಿರಲಿಲ್ಲ. ಆದರೆ ಇವಾಗ ನಮ್ಮ ಚಿಕ್ಕಮ್ಮ ಇದನ್ನು ಮಾಡ್ತಾರೆ. ಅವ್ರ ಹತ್ರ ರೆಸಿಪಿ ಕೇಳಿಕೊಂಡು ಇವತ್ತು ಮಾಡ್ತಾಯಿದ್ದೀನಿ. ಇಲ್ಲಿ ಇದ್ಕಿದ ಅವರೇ ಬೇಳೆ ತೊಗೊಂಡಿದ್ದೀನಿ. ಸ್ವಲ್ಪ ದಪ್ಪ ದಪ್ಪ ಕಾಳಿದ್ರೆ ಇದನ್ನು ಮಾಡೋಕ್ಕೆ ಚೆನ್ನಾಗಿರುತ್ತೆ. ಕಾದಿರೋ ಎಣ್ಣೆಗೆ ಈ ಹಿದ್ಕಿದ ಅವರೇ ಬೇಳೆಗಳನ್ನ ಹಾಕ್ಕೋತಾ ಇದ್ದೀನಿ. ಇದನ್ನು ಚೆನ್ನಾಗಿ ಡೀಪ್ ಫ್ರೈ ಮಾಡಬೇಕು. ಅದು ಏನಾಗುತ್ತೆ ಅಂದರೆ ಚೆನ್ನಾಗಿ ಫ್ರೈ ಆದಮೇಲೆ ಕಾಳುಗಳು ನೀಟಾಗಿ ಮೇಲ್ಗಡೆ ತೇಲಿ ಬರುತ್ತೆ. ಆವಾಗ ಅದು ಆಗಿದೆ ಅಂತ. ತುಂಬ ಓವರ್ ಫ್ರೈ ಮಾಡಿದ್ರೆ ತುಂಬ ಕ್ರಿಸ್ಪಿ ಆಗಿಬಿಡುತ್ತೆ. ಈಗ ಚೆನ್ನಾಗಿ ಫ್ರೈ ಆಗಿರೋಂಥ ಕಾಳೆಲ್ಲ ತೆಗೆದ್ಬಿಟ್ಟು ನಾನೊಂದು ಪ್ಲೇಟಿಗೆ ಟ್ರಾನ್ಸ್ಫರ್ ಮಾಡ್ಕೋತಾ ಇದ್ದೀನಿ. ಬೇಕಿದ್ರೆ ಒಂದು ತೆಳು ಕಾಟನ್ ಬಟ್ಟೆ ಮೇಲೆ ಹಾಕ್ಕೊಂಡ್ರೆ ಚೆನ್ನಾಗಿ ಎಣ್ಣೆ ಹಿರ್ಕೊಳ್ಳುತ್ತೆ. ಅದಕ್ಕೆ ಸೀಸನಿಂಗಿಗೆ ಅಂತ ನಾನು ಶೇಂಗಾ, ಆಮೇಲೆ ಸ್ವಲ್ಪ ಗೋಡಂಬಿ ಮತ್ತು ಕರೆದಿರೋ ಅವಲಕ್ಕಿ, ದಪ್ಪ ಅವಲಕ್ಕಿನ ಕರ್ಕೊಂಡ್ರೆ ಚೆನ್ನಾಗಿರುತ್ತೆ. ಜೊತೆಗೆ ಒಂಚೂರು ಉಪ್ಪು ಖಾರ ಹಾಕಿದರೆ ಸಕ್ಕ ಟೇಸ್ಟಿಯಾಗಿರೋಂತಹ ಒಗ್ಗರಣೆ ಅವರೆಕಾಳು ರೆಡಿ ಆಗುತ್ತೆ. ಒಂದ್ಸರಿ ಟ್ರೈ ಮಾಡಿ, ಇಷ್ಟ ಆಗುತ್ತೆ.